ಹಾಯ್ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಅಪ್ಡೇಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರ ಅಂತ್ಯದಲ್ಲಿ ಏನೆಲ್ಲ ಆಗಬಹುದು ಅನ್ನೋದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಈಗಾಗಲೇ ಹೇಳಿದಂತೆ ಸಾಕಷ್ಟು ಜನ ಸ್ಪರ್ಧಿಗಳಿಗೆ ಕಿಚ್ಚ ಬೆಂಡೆತ್ತಿದ್ದಾರೆ, ಕಿಚ್ಚ ಗರಂ ಆಗಿದ್ದಾರೆ. ಆದರೆ ಇದೆಲ್ಲದರ ಹೊರತಾಗಿ ಚೆನ್ನಾಗಿ ಆಡಿದಂತಹ ಸ್ಪರ್ಧಿಗಳು ಸಹ ಇದ್ದಾರೆ. ಆದರೆ ಕಿಚ್ಚನ ಮನಸ್ಸು ಗೆದ್ದಿದ್ದು ಯಾರು ಅನ್ನೋದು ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಈ ವಾರದಲ್ಲಿ ಸಾಕಷ್ಟು ಹೈಲೈಟ್ ಆದಂತಹ ವಿಚಾರ ಅಂತ ಹೇಳಿದ್ರೆ, ಒಂದು ಬಿಗ್ ಬಾಸ್ ಕೊಟ್ಟಂತಹ ಬಿಗ್ ಬಾಸ್ ರೆಸಾರ್ಟ್ ಟಾಸ್ಕ್, ಹಾಗೆ ಕ್ಯಾಪ್ಟನ್ಸಿ ಟಾಸ್ಕ್. ಈ ಎರಡೂ ವಿಚಾರದಲ್ಲೂ ಹಲವು ಎಡವಟ್ಟುಗಳನ್ನ ಮಾಡ್ಕೊಂಡಿದ್ದಾರೆ. ಆದ್ರೂ ಒಂದು ಕಳಪೆ ಪ್ರದರ್ಶನ ಈ ವಾರದಲ್ಲಿ ಎಲ್ಲಾ ಸ್ಪರ್ಧಿಗಳಿಂದ ಬಂತು. ಕಡೆಯ ವಾರ ಆದ್ರೂ ಚೆನ್ನಾಗಿ ಆಡ್ತಾರೆ ಅನ್ನೋಂತಹ ನಿರೀಕ್ಷೆಯನ್ನು ಹುಸಿ ಮಾಡಿದ್ರು. ಆದ್ರೂ ಸಹ ಒಂದಿಬ್ರು 3 ಜನ ಸ್ಪರ್ಧಿಗಳು ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲರನ್ನ ಮೀರಿಸಿ ಒಬ್ಬ ಸ್ಪರ್ಧಿ ಮಾತ್ರ ಕಿಚ್ಚನ ಮನಸ್ಸನ್ನೇ ಗೆದ್ಬಿಟ್ಟಿದ್ದಾರೆ. ವಾರಾಂತ್ಯದ ಪಂಚಾಯಿತಿಯಲ್ಲಿ ಕಿಚ್ಚನ ಚಪ್ಪಾಳೆಯನ್ನ ಗಿಟ್ಟಿಸ್ಕೊಂಡಿದ್ದಾರೆ. ಆ ಒಂದು ಅಪ್ರಿಸಿಯೇಷನ್ ಸಿಕ್ಕಿದ್ದು ಯಾರಿಗೆ? ಇದು ಈಗ ಸಾಕಷ್ಟು ಕುತೂಹಲ ಮೂಡಿಸಿರುವಂತಹ ವಿಚಾರ. ಹಾಗಾದ್ರೆ ಯಾರಿಗೆ ಸಿಕ್ತು ಆ ಒಂದು ಕಿಚ್ಚನ ಮೆಚ್ಚುಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ರೆಸಾರ್ಟ್ ಟಾಸ್ಕ್, ಯಾವುದೋ ಒಂದು ಟಾಸ್ಕ್ ನ ಬಿಗ್ ಬಾಸ್ ಕೊಟ್ಟಂತಹ ಸಂದರ್ಭದಲ್ಲಿ ಅದು ಸ್ಪರ್ಧಿಗಳಿಗೆ ಒಂದು ರೀತಿ ಪರೀಕ್ಷೆ ಆಗಿರುತ್ತೆ. ಆ ಪರೀಕ್ಷೆಯಲ್ಲಿ ಯಾರು ಗೆಲ್ತಾರೆ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಬೇಕು. ಹಾಗಾಗಿ ಬಿಗ್ ಬಾಸ್ ಟಾಸ್ಕ್ ಅನ್ನ ಕೊಟ್ಟು ಪರೀಕ್ಷೆ ಮಾಡ್ತಾರೆ. ಹೇಗೆ ಅರ್ಥ ಮಾಡ್ಕೊಂತಾರೆ ಬಿಗ್ ಬಾಸ್, ಆ ರೀತಿಯಾಗಿ ಆಟ ಸಾಕ್ತಾ ಹೋಗುತ್ತೆ. ಒಬ್ರು ತುಂಬಾ ಅಗ್ರೆಸಿವ್ ಆಗಿ ಆಟ ಆಡಿದ್ರೆ ಇದನ್ನ ಚೆನ್ನಾಗ್ಬೋದು ಅನ್ಕೋತಾರೆ. ಕೆಲವೊಬ್ರು ಪ್ರಾಮಾಣಿಕತೆಯನ್ನು ತೋರಿಸ್ತಾರೆ. ಇನ್ನು ಕೆಲವೊಬ್ರು ಟಾಸ್ಕ್ ನಲ್ಲಿ ಗೆದ್ರೆ ಅಥವಾ ಬೇರೆ ರೀತಿ ಒಂದು ನಟನೆಯ ಪ್ರದರ್ಶನವನ್ನ ತೋರಿಸಿದ್ರೆ ಉತ್ತಮ ಅನ್ನಿಸ್ಕೊಳ್ಬಹುದು ಅನ್ನೋ ರೀತಿಯಲ್ಲಿ ಥಿಂಕ್ ಮಾಡ್ತಾರೆ. ಈ ಬಾರಿನೂ ಅದೇ ರೀತಿ ಆಯ್ತು. ಆದ್ರೆ ಬಹುತೇಕ ಸ್ಪರ್ಧಿಗಳು ಟಾಸ್ಕ್ ಅನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಕೈ ಚೆಲ್ಲಿ ಕೂತ್ರು ಅಂತ ಹೇಳ್ಬೋದು ಇಡೀ ವಾರ. ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ವಿಚಾರ ಸಾಕಷ್ಟು ಸದ್ದು ಮಾಡಿದೆ ಈ ವಾರದಲ್ಲಿ. ಅದರಲ್ಲೂ ಭವ್ಯ ಅವರ ಕ್ಯಾಪ್ಟನ್ಸಿ ಸಾಕಷ್ಟು ಚರ್ಚೆ ಆಯ್ತು. ಇದೆಲ್ಲವನ್ನ ಗಮನಿಸಿದಾಗ ಯಾರಪ್ಪ ಇದರಲ್ಲಿ ಚೆನ್ನಾಗಿ ಆಡದವರು ಹಾಗಾದ್ರೆ ಅಂತ ಪಟ್ಟಿ ಮಾಡೋಕ್ ಹೋದ್ರೆ ಒಂದಷ್ಟು ಜನ ಸ್ಪರ್ಧಿಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾರೆ. ಯಾರ್ಯಾರು ಚೆನ್ನಾಗಿ ಆಡಿದ್ರು ಅಂತ ಹೇಳಿದ್ರೆ, ಪ್ರಮುಖವಾಗಿ ಕಾಣಿಸ್ಕೊಳ್ಳೋದು ಅದರಲ್ಲಿ ಭವ್ಯ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ವಿಚಾರದಲ್ಲಿ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಆದ್ರೆ ಕಣ್ತಪ್ಪಿನಿಂದ ಆದಂತಹ ಎಡವಟ್ಟು, ಪ್ರಾಮಾಣಿಕತೆ ಇರಲಿಲ್ಲ ಅನ್ನೋ ಕಾರಣಕ್ಕೆ ಅವರಿಗೆ ಖಂಡಿತವಾಗ್ಲೂ ಕಿಚ್ಚನ ಚಪ್ಪಾಳೆ ಸಿಗೋದಿಲ್ಲ. ಇನ್ನು ಮತ್ತೊಂದ್ ಕಡೆ ಉಗ್ರಂ ಮಂಜು ಅವರು ತಮ್ಮದೇ ಆದ ರೀತಿಯಲ್ಲಿ ಯಾವಾಗ್ಲೂ ಗ್ರೇ ಏರಿಯಾ ಕಿಂಗ್ ಅನ್ಸ್ಕೊಂಡಿರುವಂತಹ ಉಗ್ರಂ ಮಂಜು ಅವರು ಈ ವಾರದಲ್ಲೂ ಸಹ ತಮ್ಮದೇ ಆದ ರೀತಿಯಲ್ಲಿ ಆಟ ಆಡಿದ್ರು. ರೆಸಾರ್ಟ್ ಟಾಸ್ಕ್ ನಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಒಂದು ಸ್ಟ್ರಾಟಜಿಯನ್ನ ಮಾಡ್ತಾರೆ. ಅಲ್ಲಿ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಅಲ್ಲಿ ಅಗ್ರೆಸಿವ್ನೆಸ್ ಜಾಸ್ತಿ ಇತ್ತು ಅಂತ ಹೇಳ್ಬೋದು. ಅದರಲ್ಲೂ ಒಂದು ಪ್ರಾಪರ್ಟಿಯನ್ನ ಡ್ಯಾಮೇಜ್ ಮಾಡ್ತಾರೆ. ಇದಲ್ಲದೆ ಕ್ಯಾಪ್ಟನ್ಸಿ ಟಾಸ್ಕ್ ವಿಚಾರ ಬಂದಾಗ ಅಲ್ಲಿ ಉಸ್ತುವಾರಿ ಆಗ್ತಾರೆ, ಕಳಪೆ ಪ್ರದರ್ಶನವನ್ನ ಕೊಡ್ತಾರೆ. ಇದು ಕಿಚ್ಚನ ಮೆಚ್ಚುಗೆಗೆ ಪಾತ್ರ ಆಗುವಂತಹ ಆಟ ಆಗಿರ್ಲಿಲ್ಲ. ಹೀಗಾಗಿ ಚೆನ್ನಾಗಿ ಆಡಿದ್ರು ಬೇರೆ ಸ್ಪರ್ಧಿಗಳ ಪೈಕಿ ಕಂಪೇರ್ ಮಾಡಿದಾಗ. ಕಿಚ್ಚನ ಮೆಚ್ಚುಗೆಯನ್ನ ಪಡೆದುಕೊಳ್ಳುವಂತಹ ಆಟ ಅವರಿಂದ ಬರಲಿಲ್ಲ ಅಂತ ಹೇಳ್ಬೋದು. ಇನ್ನುಳಿದಂತೆ ರಜತ್ ಈ ವಾರದಲ್ಲಿ ಸಾಕಷ್ಟು ಕಾಣಿಸ್ಕೊಂಡ್ರು, ತುಂಬಾನೇ ಹೈಲೈಟ್ ಆದ್ರು, ವೀಕ್ಷಕರನ್ನ ರಂಜಿಸುವಂತಹ ಕೆಲಸವನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ತಮಗೆ ಕೊಟ್ಟಂತಹ ಪಾತ್ರದಿಂದ ಹೊರ ಹೋಗಿ, ಅಂದ್ರೆ ಬಿಗ್ ಬಾಸ್ ರೆಸಾರ್ಟ್ ಟಾಸ್ಕ್ ಏನಿತ್ತು ಅದರಲ್ಲಿ ತಮಗೆ ಕೊಟ್ಟಂತಹ ಒಂದು ಟಾಸ್ಕ್ ಏನಿತ್ತು ಅಥವಾ ಪಾತ್ರ ಏನಿತ್ತು ಅದನ್ನ ಹೊರ ಹೋಗಿ ಒಂದಷ್ಟು ಚಟುವಟಿಕೆಯನ್ನ ಮಾಡ್ತಾರೆ, ಅದು ಪ್ರದರ್ಶನವನ್ನ ಕೊಡ್ತಾರೆ. ಇದು ಕಿಚ್ಚನ ಮೆಚ್ಚುಗೆಗೆ ಅರ್ಹ ಆಗೋದಿಲ್ಲ. ಇಡೀ ವಾರ ಕಾಣಿಸ್ಕೊಂಡ್ರು, ವೀಕ್ಷಕರನ್ನ ರಂಜಿಸಿದ್ರು ಸಹ. ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಕಳಪೆ ಪ್ರದರ್ಶನ ಬಂತು. ಹೀಗಾಗಿ ಅವರು ಸಹ ಕಿಚ್ಚನ ಮೆಚ್ಚುಗೆಗೆ ಪಾತ್ರ ಆಗಿಲ್ಲ ಅಂತ ಹೇಳ್ಬೋದು. ಇನ್ನು ಗೌತಮಿ ಅವರ ವಿಚಾರಕ್ಕೆ ಬಂದ್ರೆ, ವಾರದಿಂದ ವಾರಕ್ಕೆ ಪರ್ಫಾರ್ಮೆನ್ಸ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡು ಬಂದಿದ್ದಾರೆ. ಈ ವಾರದಲ್ಲೂ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಆದ್ರೆ ಕಿಚ್ಚನ ಮೆಚ್ಚುಗೆಯನ್ನ ಪಡೆದುಕೊಳ್ಳುವಷ್ಟು ಪ್ರದರ್ಶನ ಅವರಿಂದ ಬಂದಿಲ್ಲ. ಇನ್ನು ತ್ರಿವಿಕ್ರಮ್ ಅವರು ಸಹ ಚೆನ್ನಾಗಿ ಆಡಿದ್ರು. ಆದ್ರೆ ಇವರೆಲ್ಲರನ್ನ ಮೀರಿಸಿ ಒಬ್ಬ ಸ್ಪರ್ಧಿ ಮಾತ್ರ ವೀಕ್ಷಕರನ್ನ ರಂಜಿಸಿ ತಮ್ಮದೇ ಆದ ರೀತಿಯಲ್ಲಿ ಒಂದು ಕ್ಯಾರೆಕ್ಟರೈಸೇಷನ್ ಮಾಡಿಕೊಂಡು ವಿಭಿನ್ನವಾಗಿ ಎಲ್ಲರನ್ನ ರಂಜಿಸಿ ಎಲ್ಲಾ ಸ್ಪರ್ಧಿಗಳಿಗಿಂತ ವಿಭಿನ್ನವಾಗಿ ನಿಂತಿದ್ದು ಯಾರು ಅಂತ ಕೇಳಿದ್ರೆ ಅದು ಧನ್ರಾಜ್ ಅವರು. ಈ ವಾರಾಂತ್ಯದ ಪಂಚಾಯಿತಿಯಲ್ಲಿ ಕಿಚ್ಚನ ಮೆಚ್ಚುಗೆಗೆ ಪಾತ್ರ ಆಗಿದ್ದಾರೆ, ಚಪ್ಪಾಳೆಯನ್ನ ಗಿಟ್ಟಿಸ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಸಹ ಇದೆ, ಬೇರೆ ಬೇರೆ ಕಾರಣ ಇದೆ. ಒಂದು ರೆಸಾರ್ಟ್ ಟಾಸ್ಕ್ ನಲ್ಲಿ ಅವರು ಹನುಮಂತು ಅವರ ಜೊತೆಗೂಡಿ ಮಾಡಿದಂತಹ ಒಂದಷ್ಟು ಮೋಜು ಮಸ್ತಿ, ಅದರ ಜೊತೆಗೆ ಒಂದಷ್ಟು ಕಿತಾಪತಿಗಳು ಅವರು ಬಿಗ್ ಬಾಸ್ ರೆಸಾರ್ಟ್ ನ ಒಂದು ಸಿಬ್ಬಂದಿ ಆಗಿದ್ದಂತಹ ಸಂದರ್ಭದಲ್ಲಿ ಮಾಡಿದಂತಹ ರೀತಿ, ಹಾಗೆ ಅವರು ಒಬ್ಬ ಕಸ್ಟಮರ್ ಆಗಿ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇದ್ರು, ಇವೆಲ್ಲವೂ ತುಂಬಾ ಹೈಲೈಟ್ ಆಯ್ತು ಅಂತ ಹೇಳ್ಬೋದು.
ಇದೆಲ್ಲದಕ್ಕಿಂತ ಮುಖ್ಯವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲೂ ಸಹ ಅವರು ಮಿಂಚ್ತಾರೆ. ಇದು ಸಹ ಈ ವಾರದಲ್ಲಿ ತುಂಬಾನೇ ಹೈಲೈಟ್ ಆಯ್ತು ಅವರಿಗೆ. ಅದರಲ್ಲೂ ಧನರಾಜ್ ಅವರಿಗೆ ಇದು ಬಹಳ ಮುಖ್ಯವಾಗಿತ್ತು. ಕ್ಯಾಪ್ಟನ್ಸಿಯಲ್ಲಿ ಮಿಂಚ್ತಾರೆ. ಅಲ್ಲಿ ಒಂದು ಉಸ್ತುವಾರಿಗಳ ಕಣ್ತಪ್ಪಿನಿಂದ ಆದಂತಹ ಒಂದು ಎಡವಟ್ಟು ಬಹುಶಃ ಅವರಿಗೆ ಒಂದು ಕ್ಯಾಪ್ಟನ್ ಆಗುವಂತಹ ಅವಕಾಶದಿಂದ ವಂಚಿತರಾದ್ರು ಅಂತಲೂ ಹೇಳಬಹುದು. ಒಟ್ಟಾರೆಯಾಗಿ ನೋಡಿದ್ರೆ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಬೇರೆ ಸ್ಪರ್ಧಿಗಳಿಗೆ ಹೋಲಿಸಿದ್ರೆ, ಹೀಗಾಗಿ ಅಲ್ಲೂ ಸಹ ಮಿಂಚ್ತಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಪ್ರಾಮಾಣಿಕತೆಯನ್ನ ಮೆರೀತಾರೆ ಈ ವಾರದಲ್ಲಿ ಧನರಾಜ್ ಅವರು. ಅದು ಕಿಚ್ಚನ ಮನಸ್ಸನ್ನ ಗೆದ್ದಿದೆ. ಪ್ರಾಮಾಣಿಕವಾಗಿ ಒಪ್ಕೋತಾರೆ ತಮ್ಮ ತಂಡ ಚೆನ್ನಾಗಿ ಆಡಿಲ್ಲ, ಪ್ರತಿಸ್ಪರ್ಧಿ ತಂಡವೇ ಚೆನ್ನಾಗಿ ಆಡಿದ್ರು, ಸ್ಟಾರ್ಸ್ ಕಡಿಮೆ ಆಯ್ತು ಅನ್ನೋದನ್ನ ಒಪ್ಪಿಕೊಂಡಿದ್ದು, ಅದೇ ರೀತಿಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಈ ವಾರದಲ್ಲಿ ಅವರು ನಡೆದುಕೊಂಡಂತಹ ರೀತಿ ಇವೆಲ್ಲವೂ ಕಿಚ್ಚನ ಮನಸ್ಸನ್ನ ಗೆದ್ದಿದೆ, ಕಿಚ್ಚನ ಚಪ್ಪಾಳೆಯನ್ನ ಪಡೆದುಕೊಂಡಿದೆ ಈ ವಾರದಲ್ಲಿ ಅಂತ ಹೇಳ್ಬೋದು. ಸೊ ಕಿಚ್ಚನ ಚಪ್ಪಾಳೆ ಅಲ್ಲಿಗೆ ಧನರಾಜ್ ಅವರಿಗೆ ಸಿಕ್ಕಂತಾಯ್ತು. ಹಾಗಾದ್ರೆ ವೀಕ್ಷಕರೇ, ನಿಮ್ಮ ಪ್ರಕಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗಬೇಕು ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಬಿಗ್ ಬಾಸ್ ನೋಡುವಂತಹ ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.